ವೀಕ್ಷಕರೇ, ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜಲಿ. ತಮಿಳುನಾಡಿನ ರಾಜಕೀಯದ ಇತಿಹಾಸದಲ್ಲಿ 2026ರ ವಿಧಾನಸಭಾ ಚುನಾವಣೆಗಳು ಒಂದು ಐತಿಹಾಸಿಕ ಮತ್ತೆ ಅಭೂತಪೂರ್ವ ತಿರುವನ್ನ ದಾಖಲಿಸಿವೆ. ಕಳೆದ 5 ದಶಕಗಳಿಗೂ ಹೆಚ್ಚು ಕಾಲ ತಮಿಳುನಾಡು ರಾಜಕಾರಣವನ್ನ ಏಕಸ್ವಾಮ್ಯದಿಂದ ಆಳಿದಂತಹ ಡಿಎಂಕೆ ಮತ್ತೆ ಎಐಎಡಿಎಂಕೆ ಪಕ್ಷಗಳ ಪ್ರಾಬಲ್ಯವನ್ನ ಸಂಪೂರ್ಣವಾಗಿ ಮುರಿದು ನಟ ಹಾಗೆ ರಾಜಕಾರಣಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದು ನಾವೆಲ್ಲ ನೋಡಿ ಸಂಭ್ರಮಿಸಿದ್ದೇವೆ. ಈ ಸಂಭ್ರಮ ಬದಲಾವಣೆಗಷ್ಟೇ ಸೀಮಿತ. ಒಟ್ಟು 234 ವಿಧಾನಸಭಾ ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತಹ ಟಿವಿಕೆ ಕಾಂಗ್ರೆಸ್ ಮತ್ತೆ ವಿಸಿಕೆ ಪಕ್ಷಗಳ ಬೆಂಬಲದೊಂದಿಗೆ 120 ಶಾಸಕರ ಬಲದೊಂದಿಗೆ ಸರ್ಕಾರವನ್ನ ರಚಿಸಿತು. ಮೇ 10ರಂದು ನೂತನ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ನಾನು ಮೊದಲೇ ಹೇಳಿದಂತೆ ಇದೊಂದು ಪರ್ಯಾಯ ರಾಜಕಾರಣದ ವಿಜಯೋತ್ಸವ ಅಂತಾನೆ ಎಲ್ಲರೂ ಕೂಡ ಸಂಭ್ರಮ ಪಟ್ಟರು. ಆದ್ರೆ ಸ್ನೇಹಿತರೆ, ಈ ವಿಜಯದ ಹರ್ಷ ಹೆಚ್ಚು ಕಾಲ ಉಳಿಯಲಿಲ್ಲ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಂತಹ ಕೆಲವೇ ದಿನಗಳಲ್ಲಿ ವಿಜಯ್ ಕೈಗೊಂಡ ಒಂದು ಆಡಳಿತಾತ್ಮಕ ನಿರ್ಧಾರ ಇಡೀ ರಾಜ್ಯದಲ್ಲಿ ಅಕ್ಷರಶಃ ಬೆಂಕಿಯನ್ನ ಹೊತ್ತಿಸಿತು. ವಿಜಯ್ ಅವರು ತಮ್ಮ ಬಹುಕಾಲದ ಆಪ್ತ ಖಾಸಗಿ ಜ್ಯೋತಿಷಿಯಾಗಿರುವಂತಹ ರಿಕ್ಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅವರನ್ನ ಮುಖ್ಯಮಂತ್ರಿಗಳ ಕಾರ್ಯಾಲಯದಲ್ಲಿ ವಿಶೇಷ ಕರ್ತವ್ಯ ಅಧಿಕಾರಿ ಅಂದ್ರೆ ರಾಜಕೀಯದಲ್ಲಿ ವಿಶೇಷ ಕರ್ತವ್ಯ ಅಧಿಕಾರಿ ಎಂಬ ಅತ್ಯಂತ ಪವರ್ಫುಲ್ ಹುದ್ದೆಗೆ ನೇಮಕವನ್ನ ಮಾಡಿದ್ರು. ತಮಿಳುನಾಡು ಸರ್ಕಾರದ ಸಾರ್ವಜನಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರೀಟಾ ಹರೀಶ್ ಟಕ್ಕರ್ ಅವರು ಈ ಅಧಿಕೃತ ಆದೇಶವನ್ನ ಹೊರಡಿಸಿದ್ರು. ಇದು ಯುವಜನತೆಯಿಂದ ಹಿಡಿದು ಪ್ರಜ್ಞಾವಂತ ನಾಗರಿಕರವರೆಗೂ ತೀವ್ರ ಆಕ್ರೋಶಕ್ಕೆ ಕಾರಣ ಆಯಿತು. ಈ ಜ್ಯೋತಿಷಿ ನೇಮಕಾತಿಯ ವಿವಾದ ಯಾಕೆ ಇಷ್ಟೊಂದು ಗಂಭೀರ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನಾವು ತಮಿಳುನಾಡಿನ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಬೇಕು. ತಮಿಳುನಾಡು ಕೇವಲ ಭಾಷಾಭಿಮಾನದ ನೆಲ ಅಲ್ಲ, ಅದು ಸಾಮಾಜಿಕ ನ್ಯಾಯ, ಜಾತಿ ವಿರೋಧಿ ಹೋರಾಟ ಮತ್ತೆ ಮೌಢ್ಯ ವಿರೋಧಿ ವೈಜ್ಞಾನಿಕ ಮನೋಭಾವದ ತವರೂರು ಅಂತಾನೆ ಹೇಳ್ಬಹುದು. 19ನೇ ಮತ್ತೆ 20ನೇ ಶತಮಾನದಲ್ಲಿ ಇಲ್ಲಿನ ಸಮಾಜ ಸುಧಾರಕರು ಇಡೀ ದೇಶಕ್ಕೆ ಮಾದರಿಯಾದ್ರು. ರಾಮಲಿಂಗ ಅಡಿಗಲ್, ದಲಿತ ಹಕ್ಕುಗಳಿಗಾಗಿ ಹೋರಾಡಿದಂತಹ ಅಯೋಧ್ಯದಾಸ ಕವಿರಾಜ್ ಪಂಡಿತರ್ ಮತ್ತೆ ತಮ್ಮ ಕ್ರಾಂತಿಕಾರಿ ಕವನಗಳ ಮೂಲಕ ಜ್ಯೋತಿಷ್ಯದ ವಿರುದ್ಧ ಸಿಡಿದಂತಹ ಮಹಾಕವಿ ಸುಬ್ರಹ್ಮಣ್ಯ ಭಾರತಿ ಈ ನೆಲದ ಸಾಕ್ಷಿ ಪ್ರಜ್ಞೆಗಳು. ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿಯವರಂತೂ ದೇವದಾಸಿ ಪದ್ಧತಿಯನ್ನ ಕಾನೂನುಬದ್ಧವಾಗಿ ನಿರ್ಮೂಲನೆಯನ್ನ ಮಾಡಿದ್ರು. ಇವೆಲ್ಲರಿಗಿಂತ ಮಿಗಿಲಾಗಿ ತಮಿಳುನಾಡಿನ ದಿಕ್ಕನ್ನೇ ಬದಲಿಸಿದ್ದು ಪೆರಿಯಾರ್ ಇ.ವಿ. ರಾಮಸ್ವಾಮಿ ಅವರು ಹುಟ್ಟು ಹಾಕಿದಂತಹ ಸ್ವಮರ್ಯಾದೆ ಚಳುವಳಿ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್. ಪೆರಿಯಾರ್ ಅವರು ಜ್ಯೋತಿಷ್ಯ ಮತ್ತೆ ಮೌಢ್ಯದ ಬಗ್ಗೆ ಅತ್ಯಂತ ಕಠಿಣ ನಿಲುವನ್ನ ಹೊಂದಿದ್ರು. ಧಾರ್ಮಿಕ ವ್ಯಕ್ತಿಯಿಂದ ಯಾವುದೇ ತರ್ಕಬದ್ಧ ಆಲೋಚನೆಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತ ನೀರಿನಲ್ಲಿ ತೇಲುವಂತಹ ಮರದ ದಿಮ್ಮಿಯಂತೆ ಅಂತ ಅವರು ಕಟುವಾಗಿ ಟೀಕೆಯನ್ನ ಮಾಡಿದ್ರು. ತರ್ಕಬದ್ಧ ಆಲೋಚನೆ, ವಿಜ್ಞಾನ ಅಥವಾ ಅನುಭವದ ಆಧಾರ ಇಲ್ಲದೆ ಯಾವುದೇ ನಂಬಿಕೆಯೂ ಕೂಡ ಒಂದು ದಿನ ತನ್ನ ವಂಚನೆಯನ್ನ ಬಯಲು ಮಾಡುತ್ತೆ ಅನ್ನೋದು ಅವರ ಖಚಿತ ಅಭಿಪ್ರಾಯ ಆಗಿತ್ತು. ನಂತರ ಬಂದಂತಹ CN ಅಣ್ಣಾದೊರೆಯವರು ತಮ್ಮ ತಂಬಿಕ್ಕು ಕಡಿತಂಕಳ್ ಅಂದ್ರೆ ತಮ್ಮನಿಗೆ ಪತ್ರಗಳು ಅನ್ನುವಂತಹ ಮೂಲಕ ಕಾರ್ಯಕರ್ತರಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸಿದ್ರು. ಎಂ ಕರುಣಾನಿಧಿ ಅವರು ದೇವಮಾನವರು ಜ್ಯೋತಿಷಿಗಳನ್ನ ಸರ್ಕಾರದ ಆಡಳಿತ ಯಂತ್ರದಿಂದ ಕಟ್ಟುನಿಟ್ಟಾಗಿ ದೂರವಿಟ್ರು. ಹೀಗಿರುವಾಗ ಅದೇ ದ್ರಾವಿಡ ಸಿದ್ಧಾಂತವನ್ನ ಪಾಲಿಸ್ತೇನೆ ಅಂತ ಅಧಿಕಾರಕ್ಕೆ ಬಂದಂತಹ ಟಿವಿಕೆ ಸರ್ಕಾರ ಒಬ್ಬ ಜ್ಯೋತಿಷಿಯನ್ನ ಸರ್ಕಾರದ ಆಯಾಕಟ್ಟಿನ ಹುದ್ದೆಯಲ್ಲಿ ಪ್ರತಿಷ್ಠಾಪಿಸಿದ್ದು ಐತಿಹಾಸಿಕ ಪರಂಪರೆಗೆ ಬಗೆದಂತಹ ಅತಿ ದೊಡ್ಡ ದ್ರೋಹ ಅಂತಾನೆ ಹೇಳ್ಬಹುದು. ಸರಿ, ಮುಖ್ಯಮಂತ್ರಿ ಕಾರ್ಯಾಲಯದಲ್ಲಿ ಪವರ್ಫುಲ್ OST ಆಗಿದ್ದಂತಹ ಈ ರಿಕ್ಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಯಾರು ಗೊತ್ತಾ? ಈತ ಯಾವುದೇ ರಾಜಕೀಯ ಶಾಸ್ತ್ರವನ್ನ ಓದಿಲ್ಲ, ಆಡಳಿತಶಾಹಿ ಹಿನ್ನೆಲೆಯ IAS ಅಧಿಕಾರಿಯೂ ಸಹ ಅಲ್ಲ. ಬದಲಿಗೆ ಕಳೆದ 4 ದಶಕಗಳಿಂದ ಸಿನಿಮಾ ತಾರೆಗಳಿಗೆ, ಉದ್ಯಮಿಗಳಿಗೆ ಜ್ಯೋತಿಷ್ಯ ಮತ್ತೆ ಸಂಖ್ಯಾಶಾಸ್ತ್ರವನ್ನ ಹೇಳುವಂತಹ ವೃತ್ತಿಯನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ. ಈತನ ಮೂಲ ಹೆಸರು ವೆಟ್ರಿವೇಲ್. ಈ ರೋಡ್ನಲ್ಲಿ ಹುಟ್ಟಿದಂತಹ ಈತ ತನ್ನ ಜ್ಯೋತಿಷ್ಯದ ಮೂಲಕ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ಆಪ್ತ ವಲಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದ. ಜಯಲಲಿತಾ ಅವರ ರಾಜಕೀಯ ಕಾರ್ಯತಂತ್ರಗಳ ಮೇಲೆ ಈತ ಅಗಾಧವಾದಂತಹ ಪ್ರಭಾವವನ್ನ ಬೀರಿದ. ಆದ್ರೆ ಟ್ವಿಸ್ಟ್ ನೋಡಿ, ಜಯಲಲಿತಾ ಅವರ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ನೀವು ಜೈಲಿಗೆ ಹೋಗೋದಿಲ್ಲ ಅಂತ ಈತ ಬಲವಾದ ಭವಿಷ್ಯವನ್ನ ನುಡಿದಿದ್ದ. ಆದ್ರೆ ಸೆಪ್ಟೆಂಬರ್ 2014ರಲ್ಲಿ
ಜಯಲಲಿತಾ ಅವರಿಗೆ ಜೈಲು ಶಿಕ್ಷೆ ಆಯಿತು. ಭವಿಷ್ಯ ಸುಳ್ಳಾದ ತಕ್ಷಣ ಆತನನ್ನ ಆಪ್ತ ವಲಯದಿಂದ ಹೊರಹಾಕಲಾಯಿತು. ಅಲ್ಲಿಂದ ಜಾಗ ಖಾಲಿ ಮಾಡಿದಂತಹ ಈತ ನೇರ ಸಿಂಗಾಪುರ ಮತ್ತೆ ದೆಹಲಿಗೆ ಹೋದ. ಅಲ್ಲಿ ತನ್ನ ಹೆಸರನ್ನ ರಿಕ್ಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅಂತ ಪಾಶ್ಚಿಮಾತ್ಯ ಮತ್ತೆ ಉತ್ತರ ಭಾರತೀಯ ಸ್ಟೈಲ್ ನಲ್ಲಿ ಬದಲಿಸಿಕೊಂಡ. ನಂತರ 2008 ಸುಮಾರಿಗೆ ನಟ ವಿಜಯ್ ಸಂಪರ್ಕಕ್ಕೆ ಬಂದ. ವಿಜಯ್ ಅವರ ರಾಜಕೀಯ ಏಳಿಗೆಯಲ್ಲಿ ಈತನ ಪಾತ್ರ ಅತ್ಯಂತ ದೊಡ್ಡದು ಅಂತಾನೆ ಹೇಳಬಹುದು. ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಸ್ಪರ್ಧೆ ಮಾಡೋದಕ್ಕೆ ವಿ ಅಕ್ಷರದಿಂದ ಪ್ರಾರಂಭವಾಗುವ ಕ್ಷೇತ್ರವೇ ಸೂಕ್ತ ಅಂತ ಸಂಖ್ಯಾಶಾಸ್ತ್ರದ ಆಧಾರದಲ್ಲಿ ಸಲಹೆಯನ್ನ ನೀಡಿದ. ಚುನಾವಣೆಗೆ 1 ವರ್ಷ ಮೊದಲೇ ವಿಜಯ್ ಅವರ ಪಕ್ಷವು ಗೆಲುವಿನ ಸುನಾಮಿ ಎಬ್ಬಿಸುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಸಹ ಮೇ 10 ಮಧ್ಯಾಹ್ನ 3:45 ಬಂತು. ಶುಭ ಮುಹೂರ್ತವಾದ ಬೆಳಗ್ಗೆ 10 ಗಂಟೆಗೆ ಬದಲಾಯಿಸಿದ್ದು ಕೂಡ ಇದೇ ಪಂಡಿತ್. ಇದೇ ಕೃತಜ್ಞತೆಗಾಗಿ ವಿಜಯ್ ಆತನನ್ನ ತಮ್ಮ OST ಆಗಿ ನೇಮಕವನ್ನ ಮಾಡಿದ್ರು. ಸ್ನೇಹಿತರೆ, OST ಅಂದ್ರೆ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಅಂತಂದ್ರೆ ತಮಾಷೆ ಅಲ್ಲ. ಇದು ಉನ್ನತ ಮಟ್ಟದ ಆಡಳಿತಾತ್ಮಕ ಸಮನ್ವಯ, ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡುವಂತಹ ಒಂದು ದೊಡ್ಡ ಪ್ರಮುಖ ಹುದ್ದೆ. ಇದಕ್ಕೆ ನಿವೃತ್ತ IAS ಅಥವಾ IPS ಅಧಿಕಾರಿಯನ್ನ ನೇಮಿಸುವುದು ಪ್ರಜಾಪ್ರಭುತ್ವದ ಶಿಷ್ಟಾಚಾರ ಅಂತಾನೆ ಹೇಳಬಹುದು. ಆದ್ರೆ ಗ್ರಹಗತಿ ನೋಡುವ ಜ್ಯೋತಿಷಿಯನ್ನ ಈ ಜಾಗದಲ್ಲಿ ಕೂರಿಸಿದ್ದು ಸಂವಿಧಾನದ ಅಣುಕವಾಗಿತ್ತು. ನಮ್ಮ ಸಂವಿಧಾನದ 51AH ವಿಧಿಯು ವೈಜ್ಞಾನಿಕ ಮನೋಭಾವವನ್ನ ಬೆಳೆಸುವುದು ನಾಗರಿಕರ ಮೂಲಭೂತ ಕರ್ತವ್ಯ ಅಂತ ಹೇಳುತ್ತೆ. ಹೀಗಿರುವಾಗ ಸಾರ್ವಜನಿಕರ ತೆರಿಗೆ ಹಣದಿಂದ ಪಾವತಿಸುವ ವೇತನವನ್ನ ನೀಡಿ ಜ್ಯೋತಿಷ್ಯನ್ನ ಸಾಕೋದು ಅದೆಷ್ಟರ ಮಟ್ಟಿಗೆ ಸರಿ? ವರ್ಗಾವಣೆ, ಕೃಷಿ, ಅನುದಾನ, ವಿಪತ್ತು ನಿರ್ವಹಣೆಯಂತಹ ನಿರ್ಧಾರಗಳು ಮುಹೂರ್ತದ ಆಧಾರದ ಮೇಲೆ ನಡೆದ್ರೆ ಆಡಳಿತ ಯಂತ್ರ ಪಾರ್ಶ್ವವಾಯುವಿನಿಂದ ತುತ್ತಾಗೋದಿಲ್ವೇ ಅನ್ನುವಂತಹ ಗಂಭೀರ ಪ್ರಶ್ನೆಗಳು ಬರುತ್ತೆ. ರಾಜಕಾರಣಿಗಳು ವೈಯಕ್ತಿಕವಾಗಿ ಪೂಜೆ ಮಾಡೋದು ಬೇರೆ, ಆದ್ರೆ ಅದನ್ನ ಸಾರ್ವಜನಿಕ ಆಡಳಿತದ ಚೌಕಟ್ಟಿನೊಳಗೆ ತಂದು ಅಧಿಕೃತಗೊಳಿಸಿದ್ದು ವಿಜಯ್ ಮಾಡಿದಂತಹ ಅತಿ ದೊಡ್ಡ ಪ್ರಮಾದವಾಗಿತ್ತು. ಟಿವಿಕೆ ಸರ್ಕಾರ ಸ್ಪಷ್ಟ ಬಹುಮತ ಹೊಂದಿರಲಿಲ್ಲ. ಅದು 108 ಸ್ಥಾನಗಳನ್ನ ಮಾತ್ರ ಹೊಂದಿದ್ದು ಕಮ್ಯುನಿಸ್ಟ್ ಅಂದ್ರೆ CPI, CPIM, VCK ಮತ್ತೆ ಕಾಂಗ್ರೆಸ್ ಬೆಂಬಲದ ಮೇಲೆ ನಿಂತಿತ್ತು. ನೇಮಕಾತಿ ಹೊರಬೀಳ್ತಾ ಇದ್ದಂತೆ ಇಡೀ ಮೈತ್ರಿಕೂಟದಲ್ಲಿ ಬಿರುಕು ಮೂಡಿತು. CPIMನ ರಾಜ್ಯ ಕಾರ್ಯದರ್ಶಿ P. ಷಣ್ಮುಖಂ ಅವರು ಸಮಾಜದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಸರ್ಕಾರದ ಕರ್ತವ್ಯ, ಸರ್ಕಾರಿ ಖರ್ಚಿನಲ್ಲಿ ಜ್ಯೋತಿಷ್ಯನ ನೇಮಿಸುವುದು ಅಸ್ವೀಕಾರ್ಹ ಅಂತ ಕಟುವಾಗಿ ಟೀಕೆ ಮಾಡಿದ್ರು. ಸುಬ್ರಹ್ಮಣ್ಯ ಭಾರತಿಯವರ ಕವನ ಉಲ್ಲೇಖಿಸಿ ಹುಡುಗಿದ್ರು. ಇನ್ನು VCK ಪಕ್ಷದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ D. ರವಿಕುಮಾರ್ ಅವರು ಜಾತ್ಯತೀತ ಸರ್ಕಾರವೊಂದರಲ್ಲಿ ಇಂತಹ ನೇಮಕಾತಿಯನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ನೇರವಾಗಿ ಆಗ್ರಹವನ್ನ ಮಾಡಿದ್ರು. ಇನ್ನು ಕಾಂಗ್ರೆಸ್ನ ಸಂಸದ ಶಶಿಕಾಂತ್ ಸೆಂಥಿಲ್ ಜ್ಯೋತಿಷಿಗೆ ಸರ್ಕಾರದ ಉನ್ನತ OST ಹುದ್ದೆ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ರೆ, ಸಂಸದೆ ಜ್ಯೋತಿಮಣಿ ಪೆರಿಯಾರ್ ಅವರನ್ನ ಸೈದ್ಧಾಂತಿಕ ಮಾರ್ಗದರ್ಶನ ಅಂತ ಹೇಳಿಕೊಳ್ಳುವ ಪಕ್ಷಕ್ಕೆ ಇದು ಶೋಭೆ ತರುವುದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಆದ್ರೆ ಸ್ನೇಹಿತರೆ, ಅಸಲಿ ಕ್ಲೈಮ್ಯಾಕ್ಸ್ ನಡೆದಿದ್ದೇ ಇಲ್ಲಿ. ಈ ನೇಮಕಾತಿಯಾದ ಕೇವಲ 24 ಗಂಟೆಯ ಒಳಗೆ ಈ ಪಂಡಿತ ವಜಾ ಕೂಡ ಆದ. ಹೌದು, ರಾಧನ್ ಪಂಡಿತ್ ಅವರನ್ನ OST ಹುದ್ದೆಯಿಂದ ಕಿತ್ತು ಬಿಸಾಕಲಾಯಿತು. ಯಾಕೆ ಗೊತ್ತಾ? ಬುಧವಾರ ಅಂದ್ರೆ ಮೇ 13ರಂದು ನಡೆದಂತಹ ಫ್ಲೋರ್ ಟೆಸ್ಟ್ ಸಮಯದಲ್ಲಿ ವಿಧಾನಸಭೆಯ ಒಳಗೆ ಮತ್ತೆ ಹೊರಗೆ ನಡೆದಂತಹ ಡ್ರಾಮಾ ಇದಕ್ಕೆ ಕಾರಣ ಅಂತ ಹೇಳಬಹುದು. ವಿಶ್ವಾಸ ಮತಕ್ಕೆ ಮುನ್ನ ಮಾತನಾಡಿದಂತಹ VCK ಶಾಸಕ ವನ್ನಿ ಅರಸು ಅವರು ವಿಧಾನಸಭೆಯಲ್ಲಿಯೇ ನಿಂತು ನಮ್ಮ ಸರ್ಕಾರವು ಜ್ಯೋತಿಷ್ಯಕ್ಕಲ್ಲ, ವೈಜ್ಞಾನಿಕ ಚಿಂತನೆಗೆ ಪ್ರಾಮುಖ್ಯತೆಯನ್ನ ನೀಡಬೇಕು ಅಂತ ವಿಜಯ್ ಮುಖಕ್ಕೆ ಹೊಡೆದಂತೆ ಹೇಳಿದ್ರು. ವಿರೋಧ ಪಕ್ಷದ ನಾಯಕನಾಗಿರುವಂತಹ ಉದಯನಿಧಿ ಸ್ಟಾಲಿನ್ ಅವರು ಸಹ ಅತ್ಯಂತ ಆಕ್ರಮಣಕಾರಿಯಾಗಿ ತೆರಿಗೆ ಕಟ್ಟುವ ಜನರ ಹಣದಲ್ಲಿ ನಿನ್ನ ಜ್ಯೋತಿಷ್ಯಗೆ ಸಂಬಳ ಕೊಡೋದಕ್ಕೆ ನೀನು ಯುವ ಜನತೆಗೆ ಯಾವ ಮೆಸೇಜ್ ಕೊಡ್ತಾ ಇದೀಯಾ ಅಂತ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. DMDK ನಾಯಕಿ ಪ್ರೇಮಲತಾ ವಿಜಯಕಾಂತ್ ಅವರು ಜ್ಯೋತಿಷಿ ನಿಮ್ಮ ಗುರುವಾಗಿದ್ರೆ ವೈಯಕ್ತಿಕವಾಗಿ ಇಟ್ಕೊಳ್ಳಿ, ಯುವಕರು ನಿಮ್ಗೆ ಓಟ್ ಹಾಕಿದ್ದು ಇದಕ್ಕಲ್ಲ ಅಂತ ತರಾಟೆಗೆ ತೆಗೆದುಕೊಂಡು. ಅಚ್ಚರಿ ಏನಪ್ಪಾ ಅಂತಂದ್ರೆ ಬಿಜೆಪಿ ಶಾಸಕ ಭೋಜರಾಜನ್ ಕೂಡ ಈ ನೇಮಕಾತಿಯನ್ನ ಖಂಡಿಸಿದ್ರು. ಟಿವಿಕೆ ಪಕ್ಷದ ನಾಯಕ ನಿರ್ಮಲ್ ಕುಮಾರ್ ಸೇರಿದಂತೆ ಕೆಲವರು ರಾಧನ್ ಪಂಡಿತ್ ನಮ್ಮ ಪಕ್ಷದ ವಕ್ತಾರ, ಹಾಗಾಗಿ OST ಮಾಡಿದ್ದೇವೆ ಅಂತ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅರಸಾಹಸವನ್ನ ಪಟ್ಟರು. ಆದ್ರೆ ಜ್ಯೋತಿಷಿಯಾಗಿ 4 ದಶಕಗಳ ಇತಿಹಾಸವನ್ನ ಹೊಂದಿರುವಂತಹ ವ್ಯಕ್ತಿಯನ್ನ ಏಕಾಏಕಿ ನೀತಿ ನಿರೂಪಕ ಅಂತ ಅಂದ್ರೆ ಯಾರು ನಂಬ್ತಾರೆ?
ಜನರ ಆದೇಶದ ಆಶಯವೇ ಮಣ್ಣು ಪಾಲಾಗ್ತಾ ಇದೆ. ಮೈತ್ರಿಕೂಟವೇ ಹೊಡೆದು ಹೋಗುವಂತಹ ಅಪಾಯ ಇದೆ ಅಂತ ಅರಿತಂತಹ ವಿಜಯ್ ತಕ್ಷಣವೇ ನೇಮಕಾತಿಯನ್ನ ರದ್ದುಗೊಳಿಸಿ ತಮ್ಮ ಸರ್ಕಾರವನ್ನ ವಿಶ್ವಾಸ ಮತದಲ್ಲಿ ಉಳಿಸಿಕೊಂಡ್ರು. ಸ್ನೇಹಿತರೆ, ಸೂಪರ್ ಸ್ಟಾರ್ ಆಗಿ ಸಿನಿಮಾದಲ್ಲಿ ಎದುರಾಳಿಗಳನ್ನ ಹೊಡೆದು ಉರುಳಿಸೋದು ಸುಲಭ. ಆದ್ರೆ ರಾಜಕಾರಣದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಸಾಂವಿಧಾನಿಕ ಚೌಕಟ್ಟು ಹಾಗೆ ಸೈದ್ಧಾಂತಿಕ ಸ್ಪಷ್ಟತೆಯೊಂದಿಗೆ ಸರ್ಕಾರ ನಡೆಸೋದು ಎಷ್ಟು ಕಷ್ಟ ಅನ್ನೋದು ಈ ಒಂದು ಘಟನೆ ವಿಜಯ್ ಅವರಿಗೆ ಕಠಿಣವಾಗಿ ಮನವರಿಕೆ ಮಾಡಿಕೊಟ್ಟಿದೆ ಅಂತ ಅನ್ಸುತ್ತೆ. ಪೆರಿಯಾರ್, ಅಣ್ಣಾ ಮತ್ತೆ ಕರುಣಾನಿಧಿ ಕಡಿದಂತಹ ದ್ರಾವಿಡ ಮಾದರಿಯ ನೆಲದಲ್ಲಿ ಆಧ್ಯಾತ್ಮಿಕ ರಾಜಕಾರಣದ ಪ್ರಯೋಗ ಮಾಡೋದಕ್ಕೆ ಹೋದಂತಹ ವಿಜಯ್ ಮೊದಲ ಹೆಜ್ಜೆಯಲ್ಲೇ ಹಿಡಿದಿದ್ದಾರೆ. ವಿಜಯ್ ಅವರು ಎಷ್ಟೇ ಜನಪ್ರಿಯರಾಗಿದ್ರು ಸಹ ಅಲ್ಪಸಂಖ್ಯಾತರು ಮತ್ತೆ ಪ್ರಜ್ಞಾವಂತರು ಇಂತಹ ಮೌಢ್ಯವನ್ನ ಸಹಿಸೋದಿಲ್ಲ. ಎಐ ಮತ್ತೆ ಬಾಹ್ಯಾಕಾಶ ತಂತ್ರಜ್ಞಾನದ ಯುಗದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಜ್ಯೋತಿಷಿಯೊಬ್ಬ ಮಾರ್ಗದರ್ಶನ ಮಾಡೋದು ಸಮಾಜವನ್ನ ದಶಕಗಳಷ್ಟು ಹಿಂದಕ್ಕೆ ಕೊಂಡೊಯ್ಯುವ ಪ್ರತಿಗಾಮಿ ನಡೆಯಾಗಿತ್ತು. ಆದ್ರೆ ವಿರೋಧ ವ್ಯಕ್ತವಾದ ತಕ್ಷಣವೇ ಎಚ್ಚೆತ್ತು ತಮ್ಮ ಅಹಂಕಾರವನ್ನ ಬದಿಗುತ್ತಿ ತಪ್ಪು ತಿದ್ದುಕೊಂಡು ಜ್ಯೋತಿಷ್ಯ ನೇಮಕಾತಿಯನ್ನ ವಜಾಗೊಳಿಸುವ ಮೂಲಕ ವಿಜಯ್ ಅವರು ಸ್ವಲ್ಪ ಮಟ್ಟಿನ ರಾಜಕೀಯ ಪ್ರಬುದ್ಧತೆಯನ್ನ ತೋರಿದ್ದಾರೆ ಅಂತಾನೆ ಹೇಳ್ಬಹುದು. ಆದ್ರೂ ಸಹ ವಿರೋಧ ಪಕ್ಷಗಳಿಗೆ ಇದು ಮುಂದಿನ 5 ವರ್ಷಗಳ ಕಾಲ ಟೀಕೆ ಮಾಡೋದಕ್ಕೆ ಒಂದು ಬ್ರಹ್ಮಾಸ್ತ್ರವನ್ನ ಒದಗಿಸಿಕೊಟ್ಟಂತೆ ಆಗಿದೆ. ನಿಮ್ಮ ಪ್ರಕಾರ ವಿಜಯ್ ಅವರ ಈ ನಡೆ ಸರಿಯಿತ್ತಾ? ಜ್ಯೋತಿಷ್ಯ ಮತ್ತೆ ರಾಜಕಾರಣ ಬೆರೀಬಾರ್ದು ಅನ್ನುವಂತಹ ವಾದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಕಮೆಂಟ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.